ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇನ್ನು ಮುಂದೆ ಸಿನಿಮಾಗಳಿಗೆ ದೇವರುಗಳ ಹೆಸರು ಇಡೋಂಗಿಲ್ಲ ಅಂತೆ. ಸೊ ಕೇಳಿದ್ರೆ ನೀವು ಥರ ಇದೇನಪ್ಪ ಇಂಥ ಒಂದು ನ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ. ಹೌದು, ನಿಜವಾಗ್ಲೂ ಇದು ಈಗ ಬಂದಿರುವಂತಹ ಸುದ್ದಿ. ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಿನಿಮಾಗಳಾಗಿರ್ಬೋದು ಅಥವಾ ಯಾರೇ ನಟನೆ ಮಾಡಲಿ, ಎಂಥದ್ದೇ ಒಂದು ಆಗಿರಲಿ, ಅಲ್ಲಿ ದೇವರುಗಳ ಹೆಸರನ್ನು ಇಡೋ ಹಾಗಿಲ್ಲಂತೆ. ಸೊ ಸ್ವಲ್ಪ ವಿಚಿತ್ರವಾಗಿಲ್ವಾ? ಈಗ ಈ ಹಿಂದೆ ಸಾಕಷ್ಟು ಸಿನಿಮಾಗಳು ಬಂದಿದೆ, ಹಳೆ ಕಾಲದ ಸಿನಿಮಾಗಳನ್ನು ನಾವು ಇಷ್ಟಪಟ್ಟು ನೋಡ್ತಾ ಇದ್ವಿ. ಬಟ್ ಆ ಸಿನಿಮಾಗಳಿಗೆ ಒಂಥರ ದೇವರ ಹೆಸರುಗಳನ್ನು ಇಟ್ಟರೆ ಚಂದ, ಯಾಕಂದರೆ ಅಲ್ಲಿ ದೇವರುಗಳ ಕತೆ ಇತ್ತು ಅಥವಾ ಒಂದು ದೈವಿಕವಾಗಿರುವಂತಹ ಒಂದು ಕತೆಗಳಿತ್ತು. ಆದರೆ ಈಗ ಬಂದಿರುವ ಸುದ್ದಿ ಪ್ರಕಾರ ಅಲ್ಲಿ ದೇವರ ಹೆಸರನ್ನು ಇಡೋ ಹಾಗಿಲ್ಲಂತೆ. ಸೊ ನಾವೊಂದು ಯೋಚನೆ ಮಾಡೋದು, ನಮ್ಮಲ್ಲಿ ಸಾಕಷ್ಟು ಬಾರ್ಗಳಾಗಿರ್ಬೋದು ಅಥವಾ ಈ ಕಸದ ಗಾಡಿಗಳಿಗಾಗಿರ್ಬೋದು ಅಥವಾ ಎಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೋ ಅಲ್ಲಿ ದೇವರುಗಳ ಹೆಸರುಗಳಾಗಿರ್ಬೋದು ಇಂಥ ನಾವು ನೋಡಿರ್ತೀವಿ. ಬಟ್ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಆದರೆ ಸಿನಿಮಾಕ್ಕೆ ದೇವರ ಹೆಸರನ್ನ ಇಟ್ಟರೆ ಅದು ತಪ್ಪಾಗುತ್ತೆ. ಅದರಲ್ಲೂ ಈ ಸೆನ್ಸಾರ್ ಮಂಡಳಿಯಿಂದ ಇತ್ತೀಚೆಗೆ ಸಾಕಷ್ಟು ತಕರಾರನ್ನು ತೆಗಿತಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಆಗಿರ್ಬೋದು, ಸೆನ್ಸಾರ್ ಮಂಡಳಿಯಿಂದ ಸಾಕಷ್ಟು ಒಂದು ತಕರಾರನ್ನು ತೆಗೆಯೋದಾಗಿರ್ಬೋದು, ಏನೋ ಒಂದು ಕಿರಿಕ್ಗಳನ್ನ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಈ ತರ ಒಂದು ಬಂದಿರುವ ಸುದ್ದಿ ಎಷ್ಟೋ ಒಂದು ಸಿನಿಮಾಗಳಿಗಾಗಿರ್ಬೋದು ಅಥವಾ ಏನೆಲ್ಲ ಸಿನಿಮಾವನ್ನ ಇಡ್ಬೇಕಂತಿದ್ದಾರೆ ಅಥವಾ ಒಂದು ದೈವಿಕ ಶಕ್ತಿ ಇರುವಂತ ಸಿನಿಮಾ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇವರ ಒಂದು ವಿಚಾರವನ್ನ ಇಟ್ಕೊಂಡು ಸಿನಿಮಾ ಮಾಡೋದಿರ್ಬೋದು, ಇಂಥ ಒಂದು ಸಿನಿಮಾಗಳಿಗೆ ದೇವರುಗಳ ಹೆಸರುಗಳನ್ನ ಇಡೋ ಹಾಗಿಲ್ಲ ಅಥವಾ ದೇವರುಗಳ ಹೆಸರುಗಳನ್ನ ಬಳಕೆ ಮಾಡುವಂತಿಲ್ಲ ಅನ್ನೋ ಒಂದು ನ್ಯೂಸ್ ಸಿಕ್ಕಿದ್ರೆ ಅಲ್ಲಿ ಹೆಸರುಗಳನ್ನ ಏನಂತ ಬದಲಿಸೋದು. ಈಗ ಸಾಮಾನ್ಯವಾಗಿ ಈಗ ಬಂದಿರೋ ಸುದ್ದಿ ಪ್ರಕಾರ ಸರಸ್ವತಿ ಅನ್ನೋ ಸಿನಿಮಾ ನಾಳೆ ರಿಲೀಸ್ ಆಗ್ಬೇಕಿತ್ತು. ಸೊ ಆ ಸಿನಿಮಾಕ್ಕೆ ಈಗ ಸೆನ್ಸಾರ್ ಮಂಡಳಿ ತಕರಾರನ್ನ ತೆಗೆದಿದೆ. ಸೊ ಏನಪ್ಪಾ ಅಂದ್ರೆ ಸರಸ್ವತಿ ಅನ್ನೋ ಹೆಸರನ್ನ ತೆಗಿಬೇಕು, ಯಾಕಂದ್ರೆ ಸರಸ್ವತಿ ಅನ್ನೋ ಹೆಸರು ದೇವರ ಹೆಸರಾಗಿರೋ ಕಾರಣಕ್ಕೋಸ್ಕರ ಆ ಹೆಸರನ್ನ ತೆಗಿಬೇಕು ಅಂತ ಹೇಳಿ ಒಂದು ಸುದ್ದಿ ಬಂದಿದೆ. ಈಗ ಅದು ಚಿತ್ರತಂಡ ಏನ್ ಮಾಡಿದೆ ಅಂದ್ರೆ ಸರಸ್ವತಿ ಅನ್ನೋ ಹೆಸರನ್ನ ಬದಲಾಯಿಸಿದೆ. ಬಟ್ ನಾನಿಲ್ಲಿ ಕೇಳೋದು, ಸರಸ್ವತಿ ಅಂತ ಒಂದು ಹೆಸರು ಇಟ್ಕೊಂಡಿರೋದು ದೇವರು ಮಾತ್ರ ಅಥವಾ ಬೇರೆ ಮಹಿಳೆಯರು ಹೆಸರನ್ನ ಇಟ್ಕೊಂಡಿರ್ತಾರೆ. ಸೊ ಇದು ಒಂದು ಮಹಿಳೆಯ ಕಥೆ ಆಗಿರುತ್ತೆ. ಈಗ ಸರಸ್ವತಿ ಅನ್ನೋ ಒಂದು ಮಹಿಳೆಯ ಕಥೆಯನ್ನ ಇಟ್ಕೊಂಡು ಒಂದು ಸ್ಟೋರಿಯನ್ನ ಮಾಡಿಕೊಂಡು ಒಂದು ಸಿನಿಮಾವನ್ನ ತೆಗೆದಿದ್ದಾರೆ. ಸೊ ಈ ಸಿನಿಮಾಕ್ಕೆ ಸರಸ್ವತಿ ಅಂತ ಹೆಸರು ಇಡೋ ಬದಲು ಬೇರೆ ಏನ್ ಹೆಸರು ಇಡೋಕ್ಕಾಗುತ್ತೆ? ಸರಸ್ವತಿ ಅಂತಾನೆ ಇಡ್ಬೇಕಾಗುತ್ತೆ. ಬಟ್ ಇಲ್ಲಿ ಸರಸ್ವತಿ ಅನ್ನೋ ಹೆಸರು ದೇವರ ಹೆಸರು ಆಗಿರೋ ಕಾರಣಕ್ಕೋಸ್ಕರ ಆ ಹೆಸರನ್ನ ಬದಲಿಸಬೇಕು ಅನ್ನೋ ಒಂದು ತಕರಾರನ್ನ ಸೆನ್ಸಾರ್ ಮಂಡಳಿಯವರು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ದೇವರುಗಳ ಹೆಸರುಗಳನ್ನ ಇಡೋ ಹಾಗಿಲ್ಲ. ದೇವರುಗಳ ಪದ ಅಥವಾ ದೇವರುಗಳ ಒಂದು ಹೆಸರಿಗೆ ಇರುವಂತಹ ಒಂದು ಶಕ್ತಿಯನ್ನ ಇಲ್ಲಿ ಅರ್ಥಕೊಳ್ಳದೆ ಬೇರೆ ರೀತಿಯಲ್ಲಿ ಏನೆಲ್ಲೋ ಒಂದು ಕೆಟ್ಟ ಕೆಟ್ಟ ಮಾತುಗಳಾಗಿರ್ಬೋದು ಅಥವಾ ಕೆಲವು ನಾವು ಸಿನಿಮಾಗಳಲ್ಲಿ ನೋಡಿದೀವಿ, ಎಷ್ಟೋ ಒಂದು ದೇವರುಗಳ ಕಥೆಗಳಾಗಿರ್ಬೋದು ಅಥವಾ ಕೆಲವು ದೇವರುಗಳ ಹೆಸರುಗಳನ್ನ ಬಳಕೆ ಮಾಡೋದ್ರಿಂದ ಆ ಸಿನಿಮಾದ ತೂಕ ಆಗಿರ್ಬೋದು, ಆ ಸಿನಿಮಾವನ್ನ ನೋಡೋ ಪ್ರೇಕ್ಷಕರಿಗಾಗಿರ್ಬೋದು, ಆ ಹೆಸರಿನಿಂದ ಎಷ್ಟೋ ಜನ ಇಂಪ್ರೆಸ್ ಆಗಿ ಆ ಸಿನಿಮಾವನ್ನ ನೋಡೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಈಗ ಆ ದೇವರುಗಳ ಹೆಸರುಗಳನ್ನ ಇಡೋ ಹಾಗಿಲ್ಲ ಅಂತ ಒಂದು ಸುದ್ದಿ ಬಂದಾಗ ಅಲ್ಲಿ ಬೇರೆ ಯಾವ ಹೆಸರನ್ನು ಇಡ್ಬೋದು? ಈಗ ಸರಸ್ವತಿ ಅನ್ನೋ ಹೆಸರು ಈಗ ಆ ಒಂದು ಮಹಿಳೆ ಹೆಸರಾಗಿರ್ಬೋದು, ಬಟ್ ಈಗ ಲಕ್ಷ್ಮಿ ಅನ್ನೋ ಹೆಸರಾಗಿರ್ಬೋದು ಅಥವಾ ಈ ತರ ಒಂದು ಮಹಿಳೆಗೆ ಸಂಬಂಧಪಟ್ಟಿರುವಂತಹ ಹೆಸರನ್ನ ನೋಡ್ತಾ ಹೋದಾಗ ಅಲ್ಲಿ ದೇವರ ಹೆಸರುಗಳು ಹೇಗೆ ಅದನ್ನ ಗಮನಿಸಬಹುದು. ಈಗ ಹಾಗಾದ್ರೆ ದೇವರುಗಳ ಹೆಸರಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ದೇವರುಗಳ ಹೆಸರು ಇಡೋ ಹಾಗಿಲ್ವಾ? ಈಗ ಸರಸ್ವತಿ ಆಯ್ತು, ಲಕ್ಷ್ಮಿ ಆಯ್ತು, ಇನ್ನು ನೆಕ್ಸ್ಟ್ ಹನುಮಾನ್ ಅಂತ ಹೆಸರು ಬಂತು. ಆ ವಿಚಾರಕ್ಕೂ ಸಾಕಷ್ಟು ಗಲಾಟೆಗಳಾಗಿದೆ. ಸೆನ್ಸಾರ್ ಮಂಡಳಿಯವರೇ ಸಾಕಷ್ಟು ತಕರಾರುಗಳನ್ನ ತೆಗೆದಿರುವಂತದ್ದು ನಾವು ಕೂಡ ನೋಡಿದೀವಿ. ಇನ್ನು ಭಗವಾನ್ ಅನ್ನೋ ಸಿನಿಮಾಕ್ಕಾಗಿರ್ಬೋದು, ಈಗ ಅದನ್ನ ಹೇ ಭಗವಾನ್ ಅಂತ ಒಂದು ಬದಲಿಸೋದಾಗಿರ್ಬೋದು, ಈ ತರ ಒಂದು ತಕರಾರು ತೆಗೆದಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಸಿನಿಮಾಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಿನಿಮಾಗಳಿಗಾಗಿರ್ಬೋದು ಈ ದೇವರುಗಳ ಹೆಸರನ್ನ ಇಟ್ಕೊಂಡು ಸಿನಿಮಾವನ್ನ ತೆಗಿಬಾರ್ದು ಅನ್ನೋದು ಸೆನ್ಸಾರ್ ಮಂಡಳಿಯವರು ತಕರಾರು ತೆಗೆದಿರುವಂತ ವಿಷಯವಾಗಿತ್ತು.